ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 28,000 ಒಂದು ವೇಕೆನ್ಸೀಸ್ ಗಳ ಒಂದು GDS ನ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ, ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಯಾರೆಲ್ಲ ಬಹಳಷ್ಟು ದಿನಗಳಿಂದ ಈ ಒಂದು ರಿಸಲ್ಟ್ ಗೋಸ್ಕರ ಒಂದು ವೇಟ್ ಅನ್ನ ಮಾಡ್ತಿದ್ರಿ, ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ, ಶುಭ ಸುದ್ದಿ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಯಾವ ರೀತಿ ಈ ಒಂದು ರಿಸಲ್ಟ್ಸ್ ಅನ್ನ ಚೆಕ್ ಅನ್ನ ಮಾಡೋದು, ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಸ್ ಒಂದು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಯಾವ ರೀತಿ ಇಲ್ಲಿ ಒಂದು ಚೆಕ್ ಅನ್ನ ಮಾಡಿ ಒಂದು ಕನ್ಫರ್ಮೇಶನ್ ನ ತಗೊಳ್ಳೋದು, ಹಾಗೆ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಒಂದು ಕಟ್ ಆಫ್ ಹೋಗಿದೆ, ಸಪೋಸ್ ತಾವು ಸೆಲೆಕ್ಟ್ ಆಗಿದ್ರೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸೊ ಬನ್ನಿ ರಿಸಲ್ಟ್ ಕಡೆ ಹೋಗೋಣ. ಗಾಯ್ಸ್, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ಸಿಂಪಲ್ ಆಗಿ ತಾವು ಈ ಒಂದು ವೆಬ್ಸೈಟ್ ಅನ್ನ ತಾವು ಸರ್ಚ್ ಅನ್ನ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ತಾವು ಗೂಗಲ್ ಅಥವಾ ಒಂದು ಕ್ರೋಮ್ ನಲ್ಲಿ ಹೋಗಿ ಇಂಡಿಯಾ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ತಾವು ಸರ್ಚ್ ಅನ್ನ ಮಾಡಿದ್ರೆ ತಾವು ಈ ಒಂದು ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ತಾವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ತಾವು ಬರಬಹುದು. ಸ್ನೇಹಿತರೆ, ತಾವು ಗಮನಿಸಬಹುದು, ಇಲ್ಲಿ ಒಂದು ಸ್ಕ್ರೋಲ್ ಡೌನ್ ಆಗ್ತಿದೆ, ತಾವು ನೋಡಬಹುದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಪಬ್ಲಿಷ್ಡ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ತಾವು ಗಮನಿಸಬಹುದು ಒಂದು ನೋಟಿಫಿಕೇಶನ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವು ಹಾಗೆಯೇ ಒಂದು ಕೆಳಗಡೆ ತಾವು ಸ್ಕ್ರೋಲ್ ಡೌನ್ ಅನ್ನ ಮಾಡಿದಾಗ ಇಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಕಾಣುತ್ತೆ. ಸೊ ಇದರ ಒಂದು ಕೆಳಗಡೆನೆ ತಾವು ನೋಡಬಹುದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶೆಡ್ಯೂಲ್ 1 ಜನವರಿ 2026 ಅಂತ ಇರುತ್ತೆ. ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ತಾವು ನೋಡಬಹುದು, ಗಮನಿಸಬಹುದು ಎಲ್ಲಾ ಒಂದು ಸರ್ಕಲ್ ಎಲ್ಲಾ ಒಂದು ಸ್ಟೇಟ್ ಇಲ್ಲಿ ಒಂದು ನೇಮ್ ಮೆನ್ಷನ್ ಆಗಿದೆ. ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ದಿಲ್ಲಿ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ ಅಂತ ಒಂದು ಎಲ್ಲಾ ಒಂದು ಸರ್ಕಲ್ ನೇಮ್ ಇದೆ. ಸಿಂಪಲ್ ಆಗಿ ನಮ್ಮ ಒಂದು ಕರ್ನಾಟಕ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡೋಕೆ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ತಾವು ನೋಡಬಹುದು ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಕಲರ್ ಅಲ್ಲಿ ಇಲ್ಲಿ ಒಂದು ಇಂಡಿಕೇಟ್ ಆಗುತ್ತೆ. ಸಿಂಪಲ್ ಆಗಿ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಗಮನಿಸಬಹುದು ಸ್ನೇಹಿತರೆ, ತಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನೋಡಬಹುದು ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಸ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಕರ್ನಾಟಕ ಸರ್ಕಲ್ ಲಿಸ್ಟ್ 1 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಗಮನಿಸಬಹುದು ಎಂಟೈರ್ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ರಿಸಲ್ಟ್ಸ್ ಅನ್ನ ತಾವು ಇಲ್ಲಿ ತಾವು ನೋಡಬಹುದು. ಸುಮಾರು 36 ಪೇಜ್ ನ ಒಂದು PDF ಇರುತ್ತೆ ಇದು. ಓಕೆನಾ, ಗಮನಿಸಬಹುದು ತಾವು ಯಾವ ಒಂದು ಡಿವಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಡಿವಿಷನ್ ನೇಮ್ ಇರುತ್ತೆ, ಆಫೀಸ್ ಇರುತ್ತೆ, ಪೋಸ್ಟ್ ID ಇರುತ್ತೆ, ಯಾವ ಒಂದು ಪೋಸ್ಟ್ ಗೆ ತಾವು ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಪೋಸ್ಟ್ ನೇಮ್ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಕ್ಯಾಟಗರಿ ಮೆನ್ಷನ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಮೆನ್ಷನ್ ಆಗಿರುತ್ತೆ, ಹಾಗೆ ನಿಮ್ಮ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಲಾಸ್ಟ್ ಅಲ್ಲಿ ಕೂಡ ಇಲ್ಲಿ ಒಂದು ಮೆನ್ಷನ್ ಆಗಿರುತ್ತೆ. ಓಕೆನಾ, ತಾವು ಈ ಒಂದು ಲಿಸ್ಟ್ ಅಲ್ಲಿ ತಾವು ಒಂದೊಂದಾಗಿ ತಾವು ಚೆಕ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಸಪೋಸ್ ತಾವೇನಾದ್ರೂ ಒಂದು ಸೆಲೆಕ್ಟ್ ಆಗಿದೆ, ತಮಗೆ SMS ಇಮೇಲ್ ವಿಲ್ ಬಿ ಸೆಂಡ್ ಟು ದ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಅಡ್ರೆಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಆಗಿರುತ್ತೆ. ಓಕೆನಾ, ಸೆಲೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಮೆಸೇಜ್ ಅಥವಾ ಒಂದು ಮೇಲ್ ಮುಖಾಂತರ ಇಲ್ಲಿ ಒಂದು ಇನ್ಫಾರ್ಮ್ ಅನ್ನ ಮಾಡಿರ್ತಾರೆ. ಇದೆಲ್ಲ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಟ್ ಆಗಿದ್ರಿ, ಗಮನಿಸಬಹುದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದ ಡಾಕ್ಯುಮೆಂಟ್ ವೆರಿಫೈಡ್ ಅಟ್ ದ ಡಿವಿಷನ್ ಆಫೀಸ್ ಆಫ್ ದ ಡಿವಿಷನ್ ಟು ವಿಚ್ ದೇ ಆರ್ ಸೆಲೆಕ್ಟೆಡ್ ಆನ್ ಆರ್ ಬಿಫೋರ್ 23/3/2026 ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ತಿಂಗಳು 23ನೇ ತಾರೀಕಿನ ಒಂದು ಒಳಗಡೆ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಏನೋ ಒಂದು ಮಾಡಿಕೊಂಡು ತಾವು ಬರಬೇಕಾಗಿರುತ್ತೆ. ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ವಿತ್ ವರ್ಜನ್ಸ್ 2 ಸೆಟ್ಸ್ ಆಫ್ ಫೋಟೋ ಕಾಪೀಸ್ ಆಫ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಮೊದಲೇ ನಾನು ಹೇಳಿದ್ದೀನಿ ಯಾವ ಒಂದು ಡಾಕ್ಯುಮೆಂಟ್ಸ್ ನ ತಾವು ತಗೊಂಡು ಹೋಗಬೇಕು ಅಂತ. ಆ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಏನೋ ಒಂದು ಒರಿಜಿನಲ್ ಜೊತೆಗೆ ಎರಡು ಒಂದು ಫೋಟೋ ಕಾಪೀಸ್ ನ ಒಂದು ಜೆರಾಕ್ಸ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನೋದು ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಈ ರೀತಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆಲ್ರೆಡಿ ಎಲ್ಲಾ ಒಂದು ಸರ್ಕಲ್ಸ್ ರಿಸಲ್ಟ್ಸ್ ಅನ್ನ PDF ಫಾರ್ಮೆಟ್ ಅಲ್ಲಿ ನಾನು ಏನೋ ಒಂದು ಅಪ್ಲೋಡ್ ಅನ್ನ ಮಾಡಿಬಿಟ್ಟಿದ್ದೀನಿ. ಹೋಗಿ ತಾವು ಅಲ್ಲಿಂದಾನು ಕೂಡ ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ರಿಸಲ್ಟ್ಸ್ ಅನ್ನ ಚೆಕ್ ಅನ್ನ ಮಾಡಬಹುದು. ಈಗ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಸುಮಾರು 92% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ. ಒಂದು PWD ಒಂದು ಕ್ಯಾಟಗರಿಗೂ, ಬೇರೆ ಒಂದು ಕ್ಯಾಟಗರಿ ಬಗ್ಗೆ ಮಾತಾಡಕ್ ಹೋದ್ರೆ 95 to 98, 99% ವರೆಗೂ ಕೂಡ ಕಟ್ ಆಫ್ ಹೋಗಿದೆ. ಈಗ ಯಾರೆಲ್ಲ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಟ್ ಆಗದೆ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು
ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಏನು ಒಂದು ವೈಟ್ ಅನ್ನ ಮಾಡಿ ಓಕೆನಾ ಒಂದೊಂದೇ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದರ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಡೌಟ್ ಗಳಿಗೆ ನಾನು ಆದಷ್ಟು ಬೇಗ ಒಂದು ಕ್ಲಿಯರ್ ಅನ್ನ ಮಾಡ್ತೀನಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಮ್ಮ ಒಂದು ಕೊಲೀಗ್ಸ್ ನಲ್ಲಿ ಯಾರೆಲ್ಲ ಈ ಒಂದು GDS ಗೆ ಒಂದು ಅಪ್ಲಿಕೇಶನ್ ಹಾಕಿದಿರಾ ಅವರಿಗೆ ಆದಷ್ಟು ಬೇಗ ತಾವು ಶೇರ್ ಅನ್ನ ಮಾಡಿಬಿಡಿ. ಒಂದು ಲೈಕ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸೊ ಮುಂದಿನ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.